ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅಗ್ನಿ ಸಾಕ್ಷಿ ಸೀರಿಯಲ್ನ ಪ್ರಾರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಸಾಕ್ಷಿ ಇನ್ನೂ ಕೂಡ ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವರು ಹೇಳ್ಕೊತಾರೆ, ಎಲ್ಲರೂ ಹೊರಟೋಗಾಯ್ತು, ತುಂಬ ಲೇಟ್ ಆಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು, ಆದರೂ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಅದಿತಿ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಅಂತಂದ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಣ್ಣ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಆಫೀಸಲ್ಲಿ ಏನಾದರೂ ತೊಂದರೆ ಆಗಿರ್ಬೋದಾ? ಎಲ್ಲಿ ಹೋದ್ನೋ ಏನೋ, ಏನಾದರೂ ತೊಂದರೆ ಆಗಿರ್ಬೋದಾ? ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾಯಿದೆ. ಇವಾಗ ಏನು ಮಾಡೋದು ಅಂತ ಅಣ್ಣನ ಬಗ್ಗೆನೇ ಅದಿತಿ ಯೋಚನೆ ಮಾಡ್ತಾ ಸಾಕ್ಷಿಗೆ ಫೋನ್ ಮಾಡಿ ನೋಡ್ತಾರೆ. ಸಾಕ್ಷಿ ಅವ್ರಿಗೆ ಏನಾದರೂ ಫೋನ್ ಮಾಡಿದ್ರೆ ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಅದಿತಿ ಸಾಕ್ಷಿ ಅವ್ರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಅದಿತಿ ಸಾಕ್ಷಿ ಅವ್ರಿಗೆ ಫೋನ್ ಮಾಡಿದಾಗ ಸಾಕ್ಷಿ ಫೋನ್ ರಿಸೀವ್ ಮಾಡಿಬಿಟ್ಟು, ಹಾಂ ಅದಿತಿ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಇದ್ದವ್ರು ಹೇಳ್ತಾರೆ, ಸಾಕ್ಷಿ ಅವರೇ, ಇವತ್ತು ಆಫೀಸಲ್ಲಿ ಏನಾದರೂ ಜಗಳ ಆಯಿತಾ ನಿಮಗೂ ಅಣ್ಣನಿಗೂ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ, ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಇದ್ದವ್ರು ಹೇಳ್ತಾರೆ, ಅದು ಹಾಗಲ್ಲ, ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ, ಅವನಿಗೆ ಬೇಜಾರಾದಾಗ ಅಥವಾ ಯಾರ ಜೊತೆ ಆದರೂ ಜಗಳ ಆದಾಗ ಅವನು ಯಾವಾಗಲೂ ಹೀಗೆ ಮಾಡ್ತಾನೆ. ಅದು ಅಲ್ಲದೆ ಮಲ್ಲಿಕಾ ಚಿಕ್ಕಮ್ಮ ಇವತ್ತು ಆಫೀಸ್ನಲ್ಲಿ ನಿಮಗೂ ಅಣ್ಣನಿಗೂ ಏನೋ ಜಗಳ ಆಯಿತು ಅಂತ ಬೇರೆ ಹೇಳಿದ್ರು, ಅದಕ್ಕೋಸ್ಕರನೇ ನಿಮಗೆ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದೀನಿ ಅಂತ ಅದಿತಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಅದು ಚಿಕ್ಕ ವಿಷಯನೇ ಬಿಡಿ, ಇದು ನನ್ನ ಮತ್ತು ನಿಮ್ಮ ಅಣ್ಣನ ಮಧ್ಯೆ ಕಾಮನ್ ಅಲ್ವಾ, ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಬಿಡಿ ಅಂತ ಸಾಕ್ಷಿ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಹೌದಾ ಅಣ್ಣ ಇವಾಗ ಇನ್ನೂ ಆಫೀಸಲ್ಲೇ ಇದ್ದಾರಾ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾಯಿದೆ, ಇಷ್ಟು ಲೇಟ್ ಆದರೂ ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಷ್ಟಕ್ಕೂ ನೀವಿನ್ನೂ ಯಾಕೆ ಆಫೀಸಲ್ಲೇ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಇಲ್ಲ ಸಾಕ್ಷಿ, ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಅದು ಮುಗಿಸ್ಬಿಟ್ಟು ಹೋಗ್ತೀನಿ ನಾನು ಅಂತ ಸಾಕ್ಷಿ ಹೇಳ್ತಾರೆ. ಅದಿತಿ ಇದ್ದವ್ರು ಹೇಳ್ತಾರೆ, ಸರಿ ಹಾಗಾದರೆ ಸಾಕ್ಷಿ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಅಣ್ಣನಿಗೆ ಕಾಲ್ ಮಾಡೋದಕ್ಕೆ ಹೇಳ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಸರಿ ಆಯಿತು ಹೇಳ್ತೀನಿ ಅಂತಂದ್ಬಿಟ್ಟು ಹೋಗೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅಗ್ನಿ ಆವಾಗಲೇ ಬೈದಿದ್ದನ್ನು ನೆನಪು ಮಾಡ್ಕೊತಾ ಇರ್ತಾರೆ ಸಾಕ್ಷಿ. ಆವಾಗಲೇ ನೋಡಿದ್ರೆ ನನ್ನ ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು ಅಂತ ಹೇಳಿದ್ರು, ಈಗೇನಾದರೂ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನು ಬೈತಾರೋ ಏನೋ, ಆದರೂ ಪರವಾಗಿಲ್ಲ ಅದಿತಿ ಹೇಳಿದಾರಲ್ವಾ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾರೆ. ಹಾಗಂತ ಸಾಕ್ಷಿಯವರು ಅಗ್ನಿ ಕ್ಯಾಬಿನ್ ಹತ್ರ ಹೋಗ್ತಾರೆ. ಆದರೆ ಅಗ್ನಿಯ ಕ್ಯಾಬಿನ್ ಹತ್ರ ಇರೋದಿಲ್ಲ. ಅಯ್ಯೋ ಸರ್ ಇಲ್ಲೂ ಇಲ್ವಲ್ಲ, ಆಗಿದ್ದ ಎಲ್ಲೋಗಿರ್ಬೋದು ಅಂತ ಸಾಕ್ಷಿ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಸಾಕ್ಷಿಯವರು ಅಗ್ನಿಗೋಸ್ಕರ ಆಫೀಸೆಲ್ಲ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ಬೇಕಂದ್ರೆ ಅಲ್ಲಿ ಟೆರೆಸ್ ಕಡೆ ಹೋಗೋ ಡೋರು ಓಪನ್ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ಸಾಕ್ಷಿ ಮೇ ಬಿ ಅವರು ಟೆರೆಸ್ ಮೇಲೆ ಇರ್ಬೋದು ಅಂತ ಹೇಳಿ ಟೆರೆಸ್ ಮೇಲೆ ಬರ್ತಾರೆ. ಅಲ್ಲಿ ಬಂದು ನೋಡಿದಾಗ ಅಗ್ನಿ ಅಲ್ಲೇ ದೂರದಲ್ಲಿ ನಿಂತ್ಕೊಂಡಿರ್ತಾನೆ. ಸಾಕ್ಷಿ ಅಗ್ನಿನ ನೋಡ್ಬಿಟ್ಟು ಅವನ ಹತ್ರ ಹೋದಾಗ ಅಗ್ನಿ ಅಲ್ಲಿ ಸಾಕ್ಷಿ ನೋಡಿ ತುಂಬಾ ಶಾಕ್ ಆಗ್ತಾರೆ. ಇನ್ಯಾಕೆ ಇಲ್ಲಿಗೆ ಬಂದೆ, ಇನ್ನೂ ಮನೆಗೆ ಹೋಗಿಲ್ವಾ, ಇಲ್ಲೂ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವಲ್ಲ ನೀನು ಅಂತ ಅಗ್ನಿ ಬೈತಾನೆ. ಹಾಗೆ ಅಗ್ನಿ ಮತ್ತೆ ಹೇಳ್ತಾನೆ, ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಲೇಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದೆಯಾ ಅಲ್ವಾ, ಆವಾಗಲೇ ನೋಡಿದ್ರೆ ಮೀಟಿಂಗಲ್ಲಿ ಶಶಿಧರ್ ಅಂಕಲ್ ಮುಂದೆ ನನಗೆ ಅವಮಾನ ಮಾಡಿದೆ, ಏನೋ ದೊಡ್ಡ ಟ್ಯಾಲೆಂಟ್ ಥರ ಬಿಲ್ಡಪ್ ತೊಗೊಂಡೆ, ಇವಾಗ ನೋಡಿದ್ರೆ ಇಲ್ಲಿಗೂ ಬಂದಿದೆಯಾ ಅಂತ ಬೈತಾನೆ. ಅದನ್ನು ಕೇಳಿ ಸಾಕ್ಷಿಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ಆಯ್ತಪ್ಪ ಏನು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಹೇಳಿಕೊಂಡು ಸಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ. ಆದರೆ ಅವಳು ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಡೋರ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದೆಷ್ಟು ತೆಗೆದ್ರೂ ತೆಗಿಯೋದಕ್ಕೆ ಆಗ್ತಿರಲ್ಲ. ಮತ್ತು ಅಗ್ನಿ ಕೂಡ ಬಂದು ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆ ಡೋರ್ ಓಪನೇ ಆಗ್ತಿರಲ್ಲ. ಆಗ ಸಾಕ್ಷಿ ಇದ್ದವರು ಡೋರ್ ಬಡಿದ್ಬಿಟ್ಟು ಹೇಳ್ತಾರೆ, ಯಾರಾದರೂ ಇದ್ದೀರಾ, ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅಗ್ನಿ ಕೂಡ ಜೋರಾಗಿ ಮಾತಾಡ್ತಾನೆ, ಯಾರಾದರೂ ಇದ್ದೀರಾ, ಡೋರ್ ಓಪನ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾನೆ. ಅಗ್ನಿ ಅಷ್ಟು ಜೋರಾಗಿ ಕಿರ್ಚ್ತಾ ಇರೋದನ್ನ ನೋಡಿ ಸಾಕ್ಷಿಗೆ ನಗು ಬರುತ್ತೆ. ಅದಕ್ಕೆ ಅಗ್ನಿ ಮತ್ತೆ ಬೈತಾನೆ, ಏಯ್ ಇಲ್ಲಿ ನಗು ಅಂಥದ್ದು ಏನಾಗಿದೆ, ಇಲ್ಲಿ ಡೋರ್ ಬೇರೆ ಓಪನ್ ಆಗ್ತಲ್ಲ, ನೀನು ನೋಡೋದು ನಗ್ತಾ ಇದೆಯಾ ಅಂತ ಬೈತಾನೆ. ಅದಕ್ಕೆ ಸಾಕ್ಷಿ ಇದ್ದರು, ಸರ್ ತುಂಬ ಲೇಟ್ ಆಯ್ತು ಸರ್, ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಅಗ್ನಿ ಇದ್ದರು ಮತ್ತೊಂದು ಸರಿ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದೇ ಇಲ್ಲ. ಮತ್ತು ಅವ್ರ ಅಗ್ನಿ ಸಾಕ್ಷಿಗೆ ಹೇಳ್ತಾರೆ, ವಾಚ್ಮ್ಯಾನ್ಗೆ ಫೋನ್ ಮಾಡಿ ಬರೋಕ್ಕೆ ಹೇಳು, ಡೋರ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಸರ್ ಅದು ಫೋನ್ ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ.
ಸಾಕ್ಷಿ, ಸರ್ ನಿಮ್ಮ ಫೋನ್ ಇಲ್ವಾ, ಅದ್ರಲ್ಲಿ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ಅಯ್ಯೋ ನಾನು ಕೂಡ ಫೋನ್ ತೊಗೊಂಡು ಬಂದಿಲ್ಲ, ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ಶಾಕಿಂದ ಮುಖ ನೋಡ್ಕೋತಾ ಇರ್ತಾರೆ. ಆಗ ಸಾಕ್ಷಿಗೆ ಏನು ಮಾಡೋದು, ತುಂಬ ಟೈಮ್ ಆಯಿತು, ನಾನು ಮನೆಗೆ ಬೇರೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ವಾಚ್ಮನ್ ಬಂದು ಬಾಗಿಲು ತೆಗಿಯೋವರೆಗೂ ನಾವು ಹೀಗೆ ಇರಬೇಕಾ ಅಂತ ಸಾಕ್ಷಿ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅಗ್ನಿ ಇದ್ದವರು ಮತ್ತೆ ಬೈತಾರೆ, ನಾನು ಆವಾಗಲೇ ಹೇಳಿದೆ ತಾನೆ, ನನ್ನ ಮುಂದೆ ಬಂದಾಗಲೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ, ನೋಡ್ದಾ ಮತ್ತೆ ಮತ್ತೆ ನಿಜ ಆಗ್ತಾ ಇದೆ ಅಂತ ಬೈತಾ ಇರ್ತಾನೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಅಯ್ಯೋ ಸರ್ ಇವಾಗ ಪ್ರಾಬ್ಲಮ್ ಆಗಿರೋದು ನನ್ನಿಂದ ಅಲ್ಲ ನಿಮ್ಮಿಂದ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ನನ್ನಿಂದನ, ಯಾಕೆ ನಾನೇ ನಿನ್ನ ಇಲ್ಲಿಗೆ ಬಾ ಅಂತ ಹೇಳಿದ್ನಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಫೋನ್ ತೆಗಿತಿಲ್ವಂತೆ, ಅದಕ್ಕೆ ನಿಮ್ಮ ತಂಗಿ ಅದಿತಿಯವರು ನನಗೆ ಫೋನ್ ಮಾಡಿ ನಿಮಗೆ ಫೋನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಅಷ್ಟೇ ಅಂತ ಹೇಳಿದ್ರು. ಅವ್ರು ತುಂಬ ಗಾಬರಿ ಆಗಿದ್ರು ಅಂತ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಂತ ಸಾಕ್ಷಿ ಹೇಳ್ತಾರೆ. ಯೋಚನೆ ಮಾಡ್ಬೇಕಾದ್ರೆ ಒಂದೇ ಒಂದು ಕ್ಷಣ ಅಗ್ನಿಗೆ ಅದಿತಿ ನೆನಪಾಗುತ್ತೆ. ಅಯ್ಯೋ ನಾನು ಮರ್ತೇ ಬಿಟ್ನಲ್ಲ, ಅದಿತಿ ಏನು ಟೆನ್ಷನ್ ಮಾಡ್ಕೊಂಡಿದ್ದಾರೋ ಏನೋ ಪಾಪ ಅಂತ ಯೋಚನೆ ಮಾಡ್ತಾನೆ. ಇನ್ನು ಅವರಿಬ್ಬರು ಟೆರೆಸ್ ಮೇಲೆ ಇರೋದ್ರಿಂದ ಗಾಳಿ ತುಂಬ ಬೀಸ್ತಾ ಇರುತ್ತೆ. ಸಾಕ್ಷಿಯವರು ತುಂಬ ಚಳಿ ಅಂತ ನಡುಗ್ತಾ ಇರ್ತಾರೆ. ಅದಕ್ಕೆ ಅಗ್ನಿ ತನ್ನ ಹತ್ರ ಇರೋ ಕೋಟನ್ನು ತೊಗೊಂಡೋಗಿ ಸಾಕ್ಷಿಗೆ ಕೊಡ್ತಾರೆ. ಸಾಕ್ಷಿಯವರು ಪರವಾಗಿಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ತುಂಬ ಚಳಿ ಇದೆ, ಬಳಸ್ಕೊ ನೀನು ಅಂತ ಕೊಡ್ತಾರೆ. ಆಮೇಲೆ ಅಗ್ನಿ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾ ಹೇಳ್ತಾರೆ, ಅಯ್ಯೋ ಸಾರಿ ಇವರೇ, ನೀವು ನನ್ನಿಂದಾಗಿ ಇಲ್ಲಿಗೆ ಬರೋ ಹಾಗಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ, ಪರವಾಗಿಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಆದರೆ ನಾವು ಮನೆಗೆ ಹೋಗಲೇಬೇಕು, ಹೇಗಾದರೂ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ ಸರ್ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅದಿತಿಯವರು ಕೂಡ, ನಾನು ಸಾಕ್ಷಿಗೆ ಅಣ್ಣನಿಗೆ ಕಾಲ್ ಮಾಡು ಅಂತ ಹೇಳು ಅಂತ ಹೇಳಿದ್ದೆ, ಸಾಕ್ಷಿಯವರು ಕಾಲ್ ಮಾಡಿಲ್ಲ, ಅಣ್ಣನೂ ಕಾಲ್ ಮಾಡಿಲ್ಲ, ಏನು ತೊಂದರೆ ಆಗಿದೆಯೋ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಅವರಿಗೂ ಅಣ್ಣ ಸಿಕ್ಕಿಲ್ವೋ ಏನೋ ಅಂತ ಟೆನ್ಷನ್ ಮಾಡ್ಕೊತಾರೆ. ಬೆಳಗ್ಗೆ ಬೇರೆ ಅವರಿಬ್ಬರು ಜಗಳ ಮಾಡಿದ್ರಂತೆ, ಏನೇನು ಮಾಡ್ಕೊಂಡಿದ್ದಾರೋ ಏನೋ ಅಂತ ಅಂದ್ಬಿಟ್ಟು ಅದಿತಿಗೆ ಗಾಬರಿಯಾಗಿ ಓಡ್ಕೊಂಡು ಬಂದು ಅವ್ರ ಅಪ್ಪನ ಹತ್ರ ಬರ್ತಾರೆ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಯಾಕೆ ಅದಿತಿ ಇಷ್ಟೊಂದು ಟೆನ್ಷನಲ್ಲಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಅದು ಅಪ್ಪ ಅಣ್ಣ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಎಷ್ಟು ಸರಿ ಟ್ರೈ ಮಾಡಿದ್ರು ರಿಸೀವ್ ಮಾಡ್ತಾಯಿಲ್ಲ, ಅದಕ್ಕೆ ನಾನು ಸಾಕ್ಷಿಗೆ ಹೇಳಿದ್ದೆ ಅಣ್ಣನ ಫೋನ್ ಮಾಡೋಕ್ಕೆ ಹೇಳು ಅಂತ, ಇವಾಗ ನೋಡಿದ್ರೆ ಸಾಕ್ಷಿ ಕೂಡ ಫೋನ್ ತೆಗಿತಾ ಇಲ್ಲ ಅಂತ ಅದಿತಿ ಅವ್ರ ಅಪ್ಪನಿಗೆ ಹೇಳಿದಾಗ, ಅವರಪ್ಪ ಇದ್ದವರು ಅಲ್ಲಿರೋ ವಾಚ್ಮನ್ಗೆ ಕಾಲ್ ಮಾಡಿ, ಒಳಗೆ ಯಾರಾದರೂ ಇದ್ದಾರಾ ಏನು ನೋಡು ಆಫೀಸಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ವಾಚ್ಮನ್ ಹೇಳ್ತಾರೆ, ಹೌದು ಸರ್, ಅಗ್ನಿ ಸರ್ ಮತ್ತು ಸಾಕ್ಷಿ ಮೇಡಮ್ ಇಬ್ಬರು ಇನ್ನೂ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅರವಿಂದ್ ಹೇಳ್ತಾರೆ, ಹೌದಾ, ಅವರಿಬ್ಬರು ಯಾಕೋ ಫೋನ್ ತೆಗಿತಾ ಇಲ್ಲ, ಒಂದ್ಸರಿ ಒಳಗಡೆ ಹೋಗಿ ನೋಡು ಅಂತ ಹೇಳ್ತಾರೆ. ಹಾಗೆ ವಾಚ್ಮನ್ ಒಳಗಡೆ ಬಂದು ನೋಡ್ತಾನೆ, ಒಳಗಡೆ ಯಾರೂ ಇರೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸರ್ ಇಲ್ಲಿ ಯಾರೂ ಇಲ್ಲ ಸರ್ ಅಂತ ಹೇಳ್ತಾರೆ. ಹಾಗೆ ವಾಚ್ಮನ್ ಇದ್ದವರು ಆಫೀಸೆಲ್ಲ ಹುಡುಕ್ತಾರೆ, ಸಿಗೋದಿಲ್ಲ. ಹಾಗೆ ಟೆರೆಸ್ ಡೋರ್ ಓಪನ್ ಇರೋದನ್ನು ನೋಡಿ ಟೆರೆಸ್ ಹತ್ರ ಬಂದು ನೋಡಿದ್ರೆ ಅಲ್ಲಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕುತ್ಕೊಂಡಿರ್ತಾರೆ. ಆಗ ಅರವಿಂದ್ ಅವರು ಫೋನಲ್ಲಿ ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ವಾಚ್ಮ್ಯಾನ್ ಇದ್ದವ್ರು ಹೇಳ್ತಾರೆ, ಸರ್ ಇವರಿಬ್ಬರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಅರವಿಂದ್ ಇದ್ದವರು ಸಾಕ್ಷಿ ಕೈಗೆ ಫೋನ್ ಕೊಡು ಅಂತ ಹೇಳ್ತಾರೆ. ಆಗ ಸಾಕ್ಷಿ ಹತ್ರ ಮಾತಾಡ್ತಾರೆ. ಸಾಕ್ಷಿ, ಯಾಕೆ ಏನಾಯಿತು, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಸರ್ ಹಾಗೇನಿಲ್ಲ ಸರ್, ನಾನು ಟೆರೆಸ್ ಕಡೆ ಬಂದಿದ್ದೆ ಅಷ್ಟೇ, ಗೊತ್ತಿಲ್ಲದೇ ಯಾರೋ ಒಳಗಡೆಯಿಂದ ಲಾಕ್ ಮಾಡಿಬಿಟ್ರು ಅಷ್ಟೇ, ಇವಾಗ ವಾಚ್ಮ್ಯಾನ್ ಬಂದು ತೆಗೆದ್ರು ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಸರ್ ಇದ್ದವರು, ಸರಿ ಆಯಿತು, ಹುಷಾರಾಗಿ ಮನೆಗೆ ಹೋಗು, ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಅಗ್ನಿಗೆ ಬೈ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಈ ಕಡೆ ಸಾಕ್ಷಿ ಮನೆಯಲ್ಲಿ ರಾಜು ಅವರು ಸಾಕ್ಷಿಗೋಸ್ಕರ ಕಾಯ್ತಾ ಇರ್ತಾರೆ. ಏನು ಸಾಕ್ಷಿ ಇವತ್ತು ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ, ಟೈಮ್ ಇಷ್ಟೊಂದಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಾಕ್ಷಿಯವರು ಕಾರಿಂದ ಬಂದು ಇಳಿತಾರೆ. ಅದಕ್ಕೆ ರಾಜು ಅವರು ಹೇಳ್ತಾರೆ, ಇವಾಗ ಹೋಗಿ ಮಾತಾಡೋದು ಸರಿಯಲ್ಲ, ಹೇಗೆ ಅವ್ರು ಬಂದಿದ್ದಾರಲ್ವಾ, ಸೇಫ್ ಆಗಿದ್ದಾರೆ ತಾನೇ ಅಂತ ಹೇಳಿಕೊಂಡು ಅಲ್ಲೇ ನಿಂತಿರ್ತಾನೆ. ಇನ್ನು ಈ ಕಡೆ ಅಗ್ನಿ ಕೂಡ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಹೀಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್. ಮುಂದೆ ಏನೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೇನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.